ಭಾರತೀಯ ಚಿತ್ರರಂಗದ ಮೋಸ್ಟ್ ವರ್ಸಟೈಲ್ ಆಕ್ಟರ್. ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲ ಸೂಪರ್ ಸ್ಟಾರ್ಗಳ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ಭಾರತೀಯ ಚಿತ್ರರಂಗದ ಮೋಸ್ಟ್ ವರ್ಸಟೈಲ್ ಆಕ್ಟರ್. ಇವರ ಕಥೆಗಳ ಆಯ್ಕೆ, ಪಾತ್ರಕ್ಕಾಗಿ ಪರಕಾಯ ಪ್ರವೇಶ, ಆಲೋಚನಾ ಲಹರಿ ಅದ್ಭುತ. ಹಾಗಾಗಿಯೇ ಬಹುದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲ ಸೂಪರ್ ಸ್ಟಾರ್ಗಳ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ದಾರೆ. ಆದರೆ ಇತ್ತೀಚೆಗೆ ಯಾಕೋ ಅಕ್ಷಯ್ ಕುಮಾರ್ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗೋಗಿದೆ. ಸತತ 16 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ನೆಲ ಕಚ್ಚಿವೆ. ಹೌದು, ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್ 16 ಸಿನಿಮಾಗಳು. ಹಾಕಿರೋ ಬಂಡವಾಳ ಕೂಡ ಗಳಿಸೋಕೆ ಹೆಣ್ಗಾಡಿದೆ. ಪ್ರೊಡ್ಯೂಸರ್ ಅಂತೂ ಅಕ್ಷಯ್ ಕುಮಾರ್ಗೆ ಸಿನಿಮಾ ಮಾಡೋಕೆ ಅಥವಾ ಅವರ ಚಿತ್ರಗಳಿಗೆ ಹಣ ಹೂಡೋಕೆ ಹಿಂದು ಮುಂದು ನೋಡುವಂತಾಗಿದೆ. 106 ಕೋಟಿ ಬಾಕ್ಸ್ ಆಫೀಸ್ ಗಳಿಸುವಂತಹ ಸಿನಿಮಾಗಳನ್ನ ಮಾಡೋ ಒಬ್ಬ ಪೈಸಾ ವಸೂಲ್ ಸ್ಟಾರ್. ಹೀಗೆ ತಾನು ಆರಿಸಿಕೊಂಡ ಪ್ರತಿ ಕಥೆಯು ನೆಲ ಕಚ್ಚುತ್ತಿರೋದ್ರಿಂದ ಅಕ್ಷರಶಃ ವಿಚಲಿತನಾಗ್ತಾನೆ. ಹಾಗಂತ ಅಕ್ಷಯ್ ಕುಮಾರ್ ಕಿಂಚಿತ್ತೂ ಟೆನ್ಷನ್ ಆಗಿಲ್ಲ. ಸಕ್ಸಸ್ನಷ್ಟೇ ಕೂಲ್ ಆಗಿ ಫೇಲ್ಯೂರ್ಸ್ನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಸತತ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಮಾಡಿದ ಪ್ರತಿ ಸಿನಿಮಾದ ಕತೆ, ಪಾತ್ರ ಪ್ರಯೋಗಾತ್ಮಕ ಅನ್ಸುತ್ತೆ. ಆದ್ರೆ ಅದೃಷ್ಟ ಮಾತ್ರ ಕೈ ಕೊಡ್ತಿದೆ. ಬಹುಶಃ 2019ರಲ್ಲಿ ತೆರೆಕಂಡ ಕೇಸರಿ, ಮಿಷನ್ ಮಂಗಲ್ ಹಾಗೂ ಗುಡ್ ನ್ಯೂಸ್ ಸಿನಿಮಾಗಳೇ ಅಕ್ಷಯ್ ಕುಮಾರ್ ಕಟ್ಟಕಡೆಯ ಬ್ಲಾಕ್ ಬಸ್ಟರ್ ಹಿಟ್ಸ್ ಆಗಿದೆ. ಅದಾದ ಬಳಿಕ ಸತತ 5-6 ವರ್ಷಗಳಿಂದ ಮಾಡಿದ ಚಿತ್ರಗಳೆಲ್ಲ ಫ್ಲಾಪ್ ಲೀಸ್ಟ್ ಸೇರಿದೆ. ಸದ್ಯ 2025 ಹಾಗೂ 26ರಲ್ಲಿ ಅಕ್ಷಯ್ ಕುಮಾರ್ ಬರೋಬ್ಬರಿ 8ರಿಂದ 10 ಸಿನಿಮಾಗಳ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಅವರು ಎಂದೂ ಹೋಪ್ಸ್ನ ಕಳೆದುಕೊಂಡಿಲ್ಲ. ಸಿನಿಮಾ ಮಾಡೋ ಸಿನಿಮೋತ್ಸಾಹವನ್ನ ಸಹ ಕಳೆದುಕೊಂಡಿಲ್ಲ. ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿರೋ ಕೇಸರಿ ಚಿತ್ರದ ಸೀಕ್ವೆಲ್ ಸಿನಿಮಾ ಕೇಸರಿ 2 2019ರಲ್ಲಿ ಅಕ್ಷಯ್ ಕುಮಾರ್ ಕೆರಿಯರ್ಗೆ ಬಿಗ್ಗೆಸ್ಟ್ ಹಿಟ್ ನೀಡಿದ ಆ ಸಿನಿಮಾದ ಮುಂದುವರೆದ ಭಾಗವೇ. ಇದೀಗ 16 ಫ್ಲಾಪ್ ನಂತರ ಅಕ್ಷಯ್ ಸಿನಿಯಾನಕ್ಕೊಂದು ಬಿಗ್ ಬ್ರೇಕ್ ನೀಡಬೇಕಿದೆ. ಇದೇ ಮಾರ್ಚ್ 24ಕ್ಕೆ ಕೇಸರಿ 2 ಚಿತ್ರದ ಟೀಸರ್ ಲಾಂಚ್ ಆಗ್ತಿದ್ದು, ಕರಣ್ ಸಿಂಗ್ ತ್ಯಾಗಿ ನಿರ್ದೇಶನದ ಈ ಸಿನಿಮಾ ಏಪ್ರಿಲ್ 18ರಂದು ವರ್ಲ್ಡ್ ವೈಡ್ ತೆರೆಗಪ್ಪಳಿಸುತ್ತಿದೆ. ಆರ್ ಮಾಧವನ್ ಹಾಗೂ ಅನನ್ಯ ಪಾಂಡೆ ಕೂಡ ಲೀಡ್ ನಲ್ಲಿ ನಟಿಸಿರೋ ಕೇಸರಿ 2 ಒನ್ಸ್ ಅಗೇನ್ ಐತಿಹಾಸಿಕ ಘಟನೆ ಆಧಾರಿತ ಕಥೆಯನ್ನ ಹೊತ್ತು ಬೆಳ್ಳಿ ತೆರೆಗೆ ತರ್ತಿದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕಥಾನಕವನ್ನ ಈ ಜನರೇಷನ್ಗೂ ಸಾರುವ ಕಾರ್ಯ ಮಾಡ್ತಿರೋ ಅಕ್ಷಯ್ ಕುಮಾರ್ ಆಲೋಚನೆ ಹಾಗೂ ಪ್ರಯೋಗಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ಲಿ, ಅಕ್ಷಯ್ ಕುಮಾರ್ ಭರ್ಜರಿ ಕಮ್ ಬ್ಯಾಕ್ ಮಾಡ್ಲಿ ಅನ್ನೋದು ಎಲ್ಲರ ಅಭಿಲಾಷೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.